ಮಹಾಭಾರತದ ಯುದ್ಧದ ಸಾರಾಂಶವನ್ನು ತೆಗೆದುಕೊಂಡಾಗ ಇದರಲ್ಲಿ ಯಾರು ಶಕ್ತಿಶಾಲಿಗಳು, ಯಾರು ಬಲಹೀನರು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾನೇ ಕಠಿಣ. ಅದರಲ್ಲೂ ಮಹಾಭಾರತದ ಮಹಾನ್ ಯೋಧರಾದ ಕರ್ಣ ಮತ್ತು ಅಶ್ವತ್ಥಾಮನ ಶಕ್ತಿಯ ಬಗ್ಗೆ ಮಾತನಾಡುವುದು ಕಠಿಣ. ಮಹಾಭಾರತದ ಮಹಾನ್ ಯೋಧರಾದ ಕರ್ಣ ಮತ್ತು ಅಶ್ವತ್ಥಾಮರಲ್ಲಿ ಯಾರು ಅತ್ಯಂತ ಶಕ್ತಿಶಾಲಿಗಳು, ಕರ್ಣನ ಅಥವಾ ಅಶ್ವತ್ಥಾಮನ? ಮಹಾಭಾರತ ಯುದ್ಧದಲ್ಲಿ ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರೇ ಪಾಂಡವರನ್ನು ಮೊದಲ ದಿನವೇ ಸೋಲಿಸಬಹುದಿತ್ತು. ಆದರೆ ಸತ್ಯ ಮಾರ್ಗವನ್ನು ಅನುಸರಿಸುವ ಮೂಲಕ ಅವರು ಯುದ್ಧದಲ್ಲಿ ತೊಡಗಿಕೊಂಡರು. ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರು ಅತ್ಯಂತ ಶಕ್ತಿಶಾಲಿ ಯೋಧರಾಗಿದ್ದರು. ಆದರೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿಗಳು ಎಂಬುದು ನಿಮಗೆ ಗೊತ್ತಾ? ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ. ದ್ರೋಣರು ಕರ್ಣ ಈನ ಕುಲದವನು ಎನ್ನುವ ಕಾರಣಕ್ಕೆ ಬಿಲ್ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ಆದರೂ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮತ್ತು ಕರ್ಣನ ನಡುವೆ ಉತ್ತಮವಾದ ಬಾಂಧವ್ಯವಿತ್ತು. ಈ ಇಬ್ಬರು ಸ್ನೇಹಿತರಲ್ಲಿ ಯಾರು ಬಲಶಾಲಿ ಎಂಬುದನ್ನು ನೋಡೋಣ. ಸೂರ್ಯನ ಮಗ ಕರ್ಣ ಮತ್ತು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಇಬ್ಬರು ಒಟ್ಟಿಗೆ ಬೇಟೆಯಾಡುತ್ತಿದ್ದರು ಮತ್ತು ಅನೇಕ ಸಂದರ್ಭಗಳಲ್ಲಿ ಒಟ್ಟಿಗೆ ಸಮಯವನ್ನು ಕಳೆಯುತ್ತಿದ್ದರು. ಕರ್ಣನು ದೈವಿಕ ರಕ್ಷಾ ಕವಚ ಮತ್ತು ಕರ್ಣಕುಂಡಲಗಳನ್ನು ಹೊಂದಿದ್ದನು. ಅಶ್ವತ್ಥಾಮನು ತನ್ನ ಹಣೆಯ ಮೇಲೆ ದೈವಿಕ ರತ್ನವನ್ನು ಹೊಂದಿದ್ದನು. ಅದು ಅವನನ್ನು ಅಮರ ಮತ್ತು ಅಜೇಯನಾಗಿ ಮಾಡಿತು. ಇನ್ನು ಇಬ್ಬರ ನಡುವಿನ ಬ್ರಹ್ಮಾಸ್ತ್ರದ ಕಲೆಯ ಬಗ್ಗೆ ನೋಡೋದಾದರೆ ಇಬ್ಬರಿಗೂ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕೆನ್ನುವ ಜ್ಞಾನವಿತ್ತು. ಆದರೆ ಅಶ್ವತ್ಥಾಮನಿಗೆ ಇದನ್ನು ಬಳಸುವಲ್ಲಿ ಸಮಸ್ಯೆ ಇರಲಿಲ್ಲ. ಬದಲಾಗಿ ಕರ್ಣನು ಯಾವಾಗ ಈ ಆಯುಧವನ್ನು ಬಳಸಬೇಕೆಂದುಕೊಳ್ಳುತ್ತಾನೋ ಆ ಸಂದರ್ಭದಲ್ಲಿ ಕರ್ಣನಿಗೆ ಬ್ರಹ್ಮಾಸ್ತ್ರ ನೆನಪಿಗೆ ಬರಬಾರದೆಂದು ಪರಶುರಾಮನಿಂದ ಶಾಪಕ್ಕೆ ಗುರಿಯಾಗಿರುತ್ತಾನೆ. ಇನ್ನೊಂದೆಡೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹೇಗೆ ಬಳಸಬೇಕೆಂದು ತಿಳಿದಿತ್ತು. ಆದರೆ ಅದನ್ನು ಹೇಗೆ ಹಿಂತೆಗೆದುಕೊಳ್ಳಬೇಕೆಂದು ತಿಳಿದಿರಲಿಲ್ಲ. ಅಶ್ವತ್ಥಾಮನಲ್ಲಿ ಶಕ್ತಿಯ ಕೊರತೆ ಇತ್ತು, ಕರ್ಣನಿಗೆ ಅಪಾರ ಶಕ್ತಿ ಇತ್ತು. ಕರ್ಣನು ಜರಾಸಂಧನನ್ನು ಕುಸ್ತಿಯಲ್ಲಿ ಸೋಲಿಸಿದನು. ಕರ್ಣನು ಭೀಮನನ್ನು 10,000 ಆನೆಗಳೊಂದಿಗೆ ಕುರುಕ್ಷೇತ್ರಕ್ಕೆ ತನ್ನ ಬಿಲ್ಲಿನ ತುದಿಯಿಂದ ಎಳೆದಿದ್ದನು. ಆದರೆ ಅಶ್ವತ್ಥಾಮನಿಗೆ ಅಷ್ಟು ಶಕ್ತಿ ಇರಲಿಲ್ಲ. ಅಶ್ವತ್ಥಾಮನಿಗೆ ಘಟೋತ್ಕಚನನ್ನು ಸೋಲಿಸುವ ಶಕ್ತಿ ಇರಲಿಲ್ಲ. ಕರ್ಣನಿಗೆ ಈ ಶಕ್ತಿ ಇತ್ತು. ಘಟೋತ್ಕಚನನ್ನು ಹೊರತುಪಡಿಸಿ ಯಾರೂ ರಾತ್ರಿಯಲ್ಲಿ ಕರ್ಣನನ್ನು ಎದುರಿಸುವಷ್ಟು ಶಕ್ತಿಶಾಲಿಯಾಗಿರಲಿಲ್ಲ ಎಂದು ಶ್ರೀಕೃಷ್ಣನು 2 ಬಾರಿ ಉಲ್ಲೇಖಿಸಿದ್ದಾನೆ. ಅಶ್ವತ್ಥಾಮ ಒಮ್ಮೆ ಘಟೋತ್ಕಚನನ್ನು ಸೋಲಿಸಿದನು. ಆದರೆ ಘಟೋತ್ಕಚನು ತನ್ನ ಮಾಯೆಯಿಂದ ಅಶ್ವತ್ಥಾಮ ಮತ್ತು ದ್ರೋಣರನ್ನು ಕೇವಲ ಒಂದೇ ಹೊಡೆತದಿಂದ ಸೋಲಿಸಿದ್ದನು. ಅಶ್ವತ್ಥಾಮನು ಅಜೇಯನಾಗಿದ್ದರೆ ಕರ್ಣ ಶಕ್ತಿಶಾಲಿಯಾಗಿದ್ದ. ಅಶ್ವತ್ಥಾಮನು ಯುದ್ಧದಲ್ಲಿ ಅಜೇಯನೆಂದು ಪರಿಗಣಿಸಲ್ಪಟ್ಟನು ಮತ್ತು ಅನೇಕ ಯೋಧರು ಯುದ್ಧ ಭೂಮಿಯಲ್ಲಿ ಅವನನ್ನು ನೋಡಿದರೆ ಭಯಪಡುತ್ತಿದ್ದರು. ಕರ್ಣ ಶಕ್ತಿಶಾಲಿಯಾಗಿದ್ದರೂ ಅಜೇಯನಾಗಿರಲಿಲ್ಲ. ಅಶ್ವತ್ಥಾಮನನ್ನು ಕೊಲ್ಲುವುದು ಅಸಾಧ್ಯ. ಆದರೆ ಕರ್ಣನು ಅರ್ಜುನನಿಂದ ಕೊಲ್ಲಲ್ಪಟ್ಟನು. ಕರ್ಣ ದೈವಿಕ ಆಯುಧಗಳನ್ನು ಹೊಂದಿದ್ದರೆ ಅಶ್ವತ್ಥಾಮ ಅಸ್ತ್ರ ಪ್ರಯೋಗದಲ್ಲಿ ಪರಿಣಿತನಾಗಿದ್ದನು. ಕರ್ಣನು ಇಂದ್ರ, ಭಗವಾನ್ ಶಿವ ಮತ್ತು ಅವನ ತಂದೆ ಸೂರ್ಯದೇವ ನೀಡಿದ ದೈವಿಕ ಆಯುಧಗಳನ್ನು ಹೊಂದಿದ್ದನು. ಈ ಅಸ್ತ್ರಗಳು ಅವನನ್ನು ಯುದ್ಧದಲ್ಲಿ ಅಸಾಧಾರಣ ಎದುರಾಳಿಯನ್ನಾಗಿ ಮಾಡಿತ್ತು. ಅಶ್ವತ್ಥಾಮನು ಗುರು ದ್ರೋಣಾಚಾರ್ಯರ ಮಗ ಮತ್ತು ದೈವಿಕ ಆಯುಧಗಳ ಬಳಕೆಯಲ್ಲಿ ಸಾಕಷ್ಟು ಪರಿಣಿತನಾಗಿದ್ದನು ಮತ್ತು ವ್ಯಾಪಕವಾದ ವಿನಾಶವನ್ನು ಉಂಟು ಮಾಡುವ ಸಾಮರ್ಥ್ಯವಿರುವ ಬ್ರಹ್ಮಾಸ್ತ್ರದ ಬಳಕೆಯಲ್ಲಿ ವಿಶೇಷವಾಗಿ ಪರಿಣಿತಿ ಹೊಂದಿದ್ದನು. ಕರ್ಣ ಮತ್ತು ಅಶ್ವತ್ಥಾಮನ ರಕ್ಷಾ ಕವಚದ ಬಗ್ಗೆ ನೋಡೋದಾದರೆ ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರು ಅಮರತ್ವದ ಮೂಲವನ್ನು ಹೊಂದಿದ್ದರು. ಕರ್ಣನು ತನ್ನ ಕವಚವನ್ನು ಹೊಂದಿದ್ದನು ಮತ್ತು ಅಶ್ವತ್ಥಾಮನು ರತ್ನವನ್ನು ಹೊಂದಿದ್ದನು. ಕರ್ಣನು ತನ್ನ ರಕ್ಷಾ ಕವಚವನ್ನು ಕಳೆದುಕೊಂಡರೂ ಅವನು ಅಶ್ವತ್ಥಾಮನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದನು. ಅಶ್ವತ್ಥಾಮನು ತನ್ನ ರತ್ನವನ್ನು ಕಳೆದುಕೊಂಡಿದ್ದರೆ ಏನಾಗುತ್ತಿತ್ತು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.